Hi, hello, beautiful souls. Welcome to my channel, Wheel of Fortune Tarot Card Reading. It's a energy based reading, timeless reading and general reading. ಅಂದರೆ ನೀವೀಗ ಇದನ್ನು ಈ ವಿಡಿಯೋ ಯಾವಾಗ ನಿಮ್ಮ ಕಣ್ಮುಂದೆ ಬರುತ್ತೋ ಯಾವಾಗ ನೋಡ್ತೀರೋ ಆ ಸಮಯದಲ್ಲಿ ಇದು ನಿಮಗೆ ಅಪ್ಲೈ ಆಗುತ್ತೆ. ಇದು ನೀವು ನೋಡುವಾಗ ಯಾವುದು ತಮಗೆ ಅನಿಸುತ್ತಲ್ಲ ತಮ್ಮದು ಈ ಥರ ಇದೆ ಅಂತ ಅದು ನಿಮಗೆ ಉಳಿದಿದ್ದನ್ನು ಬೇರೆಯವರು ಎನರ್ಜಿ ಎಲ್ಲ ಇಲ್ಲಿ ಕನೆಕ್ಟ್ ಆಗಿರುತ್ತಲ್ಲೋ ಸೊ ಅದನ್ನು ಅವರಿಗೆ ಬಿಟ್ಬಿಡಿ. ಸೊ ಇವತ್ತು ಒಂದು ಯೂನಿವರ್ಸ್ ಕಡೆಯಿಂದ ನಿಮಗೆ ಏನು ಸಜೆಷನ್ ಅಥವಾ ಗೈಡ್ಲೈನ್ಸ್ ಸಿಕ್ಕಿದೆ ಅಂತ ನೋಡೋಣ. ಹಲೋ ವ್ಯೂವರ್ಸ್, ಈಗ ನಾವು ಕಾರ್ಡ್ಸ್ನ ಶಫಲ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಯೂನಿವರ್ಸ್ ಕಡೆಯಿಂದ ಅಥವಾ ದೇವ್ರ ಕಡೆಯಿಂದ ನಿಮಗೆ ಏನು ಮೆಸೇಜ್ ಇದೆ, ಏನು ಗೈಡೆನ್ಸ್ ಇದೆ ಅಂತ ನೋಡೋಣ. ವ್ಯೂವರ್ಸ್, ಈಗ ನೀವು ಏನಾದರೂ ಒಂದು ಕೆಲಸ ಹೋಗಬೇಕು, ನೀವು ಅಲ್ಲಿ ಹೊರಗಡೆ ಹೋದರೆ ನಿಮಗೇನು ಸಕ್ಸಸ್ ಆಗುತ್ತೋ ಇಲ್ವೋ ಅಂತ ಏನಾದರೂ ಪ್ರಶ್ನೆ ಇರುತ್ತಲ್ವ. ಸೊ ನೀವು ಟ್ರಾವೆಲ್ ಮಾಡಿಬಿಟ್ಟು ಹೋಗ್ಬೋದು ನೀವು. ಅಂದರೆ ಆ ಕೆಲಸ ನಿಮಗೆ ಏನು ಸಿಗುತ್ತಲ್ವ, ಸಕ್ಸಸ್ ಆಗುತ್ತೋ ಇಲ್ವೋ, ನಿಮ್ಗೆ ಸಿಗುತ್ತೋ ಇಲ್ವೋ ಅಂತಂದರೆ ಎಸ್ ಅದು ಸಿಗುತ್ತೆ ನಿಮಗೆ. ನೆಕ್ಸ್ಟ್ ಒಂದು ಸಕ್ಸಸ್ ಕೂಡ ಆಗುತ್ತೆ. ಓಕೆ, ಅದು ಒಂದು ನೆಕ್ಸ್ಟ್ ನಿಮಗೆ ಹ್ಯಾಪಿ ಫೀಲ್ ಆಗುತ್ತೆ ಆ ಜಾಬಿಂದ ನಿಮಗೆ. ಸೊ ನಿಮಗೆ ಪ್ರಾಫಿಟ್ ಇದೆ. ಓಕೆನಾ. ನೆಕ್ಸ್ಟ್ ಸುಮಾರು ಜನ ಏನು ಬಂದುಬಿಟ್ಟು ಅವರು ತುಂಬ ಲೈಫಲ್ಲಿ ಸ್ಟ್ರಗಲ್ ಮಾಡ್ತಿದ್ದಾರೆ, ಅಥವಾ ನೀವೇನು ಪಡ್ಕೋಬೇಕಂದ್ರೆ ತುಂಬ ಸ್ಟ್ರಗಲ್ ಮಾಡ್ತಿದ್ದೀರ, ಅದನ್ನೆಲ್ಲ ದಾಟಿ ನೀವು ಬರಬೇಕು. ಸೊ ಆ ಥರ ಏನಾದರೂ ಇದ್ದವ್ರು ಏನಾಗ್ತಾರೆ ಇಲ್ಲಿ ಬಂದುಬಿಟ್ಟು ಅವ್ರಿಗೆ ಕೂಡ ವರ್ಕೌಟ್ ಆಗುತ್ತೆ. ಅಂದರೆ ನಿಮಗೆ ಅದು ಜಾಬ್ ಅಥವಾ ಇನ್ನೇನೋ ಒಂದು ಕೆಲಸ ಸಿಗುತ್ತೆ, ಅಥವಾ ನೀವೇನು ಲೈಫಲ್ಲಿ ಸ್ಟ್ರಗಲ್ ಮಾಡ್ತಿರ್ತೀರಲ್ವ ಅದೆಲ್ಲ ಸುಮ್ಮನೆ ಇನ್ನು ಸ್ವಲ್ಪ ಸಮಯದಲ್ಲಿ ಅದೆಲ್ಲ ಮುಗ್ದು ಹೋಗುತ್ತೆ, ನಿಮಗೆ ಬಂದು ಯಶಸ್ಸು ಕಾಣ್ತೀರ. ನೆಕ್ಸ್ಟ್ ಬಂದು ಏನಿದೆ, ನೀವು ಕೆಲವೊಬ್ಬರಿಗೆ ನೀವು ದೇವಿ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಅಂತ ಹೇಳ್ತಾ ಇದೆ. ಓಕೆನಾ. 9 weeks 9 days ಆ ಥರ ನೀವು ದೇವಸ್ಥಾನಕ್ಕೆ ಹೋಗಿ ಬಂದರೆ ನಿಮ್ಮದು ಏನು ಕೆಲಸ ಆಗ್ತಿರಲ್ವ ಅದು ಆಗಲಿಕ್ಕೆ ತುಂಬ ಈಸಿ ಆಗುತ್ತೆ. ಬಟ್ ಅದೇನೆಂದರೆ ನೀವು ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ಓಕೆ ವ್ಯೂವರ್ಸ್. ನೆಕ್ಸ್ಟ್ ಬಂದು ನೀವು ಈಗ ಕೆಲವರಿಗೆ ತುಂಬ ಪೇನ್ ಆಗಿರುತ್ತೆ, ಅಂದರೆ ಯಾವುದೋ ನೀವು ಸ್ಟ್ರಗಲ್ ಮಾಡ್ತಾ ಇನ್ನೇನು ಆಗೋದಿಲ್ಲ ಬಿಡು ಎಲ್ಲ ಬಿಟ್ಬಿಡೋಣ ಅಂತ ಇದ್ದಾಗ ನಿಮ್ಗೆ ತುಂಬ ಪೇನ್ ಕೂಡ ಅದರಿಂದ ಪಡ್ಕೊಂಡಿರ್ತೀರ, ನೋವಾಗಿರುತ್ತೆ. ಯಾರಾದರೂ ಲೈಕ್ ನಿಮಗೆ ಹರ್ಟ್ ಮಾಡೋದು ಆ ಥರ ಎಲ್ಲ ಇರುತ್ತೆ ಎಲ್ಲಾದರೂ ನೀವು ಕೆಲಸದಲ್ಲಿದ್ದರೆ ಮನೆಯಲ್ಲಿದ್ದರೆ. ಓಕೆನಾ. ಸೊ ಅದು ಇನ್ಮೇಲಿಂದ ನಿಮಗೆ ತೊಂದರೆ ಕೊಡಲ್ಲ, ಆ ಥರ ಇರಲ್ಲ. ನೀವು ಸೈಕಲಿಂದ ಬಂದುಬಿಟ್ಟು ಪೂರ್ತಿಯಾಗಿ ಹೊರಗೆ ಬರ್ತೀರಾ. ಅಂದರೆ ನಿಮಗೆ ಏನು ಸ್ಟ್ರಗಲ್ ಮಾಡ್ತಾ ಇರ್ತೀರ ಅದು ಮಾಡಿದ್ದು ಕೆಲಸ ನಿಮಗೆ ಅಲ್ಲಿ ಪೀಸ್ಫುಲ್ ಅನಿಸಿರಲ್ಲ, ಸರಿ ಹೋಗ್ತಿರಲ್ಲ, ಬಯಸ್ಕೊಳ್ಳೋದು ಆ ಥರ ಇನ್ನೇನೇ ಥರದ ಪ್ರಾಬ್ಲಮ್ಸ್ ಇದ್ದರೂ ಕೂಡ ಆ ಪ್ರಾಬ್ಲಮ್ಸಿಂದ ಬೇಗ ಹೊರಗೆ ಬರ್ತೀರ. ಬಟ್ ಏನಂದರೆ ನಿಮಗೆ ಸ್ವಲ್ಪ ಇದು ಬ್ಲರ್ ವಿಷನ್ ಇದೆ, ಅಂದರೆ ಏನೀಗ ಏನಾಗುತ್ತೆ ಏನಿಲ್ಲ ಅದು ಎಕ್ಸಾಕ್ಟಾಗಿ ಇನ್ನೂ ಇವಾಗಲೇ ಡಿಸೈಡ್ ಆಗಿಲ್ಲ. ಬಟ್ ಅಪ್ಕಮಿಂಗ್ ಡೇಸಲ್ಲಿ ಈಗ ಸದ್ಯ ಇದು ಹರ್ಟ್ ಆಗೋ ಥರ ಇದ್ರೂ ಅಪ್ಕಮಿಂಗ್ ಡೇಸಲ್ಲಿ ನಿಮಗೆ ಆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಓಕೆ ಜ್ಯುವೆಲ್ಲರಿ. ಓಕೆ ವ್ಯೂವರ್ಸ್, ಇದು ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ನಿಮಗೆ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ, ಕ್ವಶನ್ಸ್ ಇದ್ದರೆ ಬಂದು ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು.